ನಮಸ್ಕಾರ. ಶರಣಾರ್ಥಿ ನಿಮ್ಮ ಶರಣವಸ್ತ್ರದು. ಇವತ್ತು ನಾನು ಕರಾವಳಿ ಪ್ರದೇಶದ ಹೊನ್ನಾವರ ತಾಲೂಕಿನಲ್ಲಿ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಇಡಗುಂಜಿ ಶ್ರೀ ಸಿದ್ಧಿವಿನಾಯಕನ ದೇವಸ್ಥಾನಕ್ಕೆ ಬಂದಿದ್ದೇನೆ. ಇದು ಇಡಗುಂಜಿ ಸಿದ್ಧಿವಿನಾಯಕನ ದೇವಸ್ಥಾನ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನ. ಇದು ನಿಂತ ಭಂಗಿಯಲ್ಲಿ ಕಪ್ಪು ಶಿಲೆಯಲ್ಲಿರ್ತಕ್ಕಂಥ ಈ ಒಂದು ಗಣೇಶನ ವಿಗ್ರಹ. ಈ ಪುರಾಣದಲ್ಲಿ ಕೂಡ ಭಾಳ ಉಲ್ಲೇಖವಾಗಿರ್ತಕ್ಕಂಥ ಈ ಒಂದು ಗಣೇಶನ ಈ ಒಂದು ವಿಗ್ರಹ ಇದು ಸುಮಾರು 1500 ವರ್ಷಗಳ ಇತಿಹಾಸವನ್ನು ಇರ್ತಕ್ಕಂಥ ದೇವಸ್ಥಾನ. ಈ ದೇವಸ್ಥಾನದ ಭಾಳ ವಿಶೇಷ ಅಂತಂದರೆ ಇಡಗುಂಜಿ ಅಂತಂದರೆ ಶರಾವತಿ ನದಿಯ ದಡದಲ್ಲಿ ಎಡಭಾಗದಲ್ಲಿರ್ತಕ್ಕಂಥ ಈ ಒಂದು ಸ್ಥಳಕ್ಕೆ, ಅದಕ್ಕೋಸ್ಕರ ಇದು ಎಡ ಇರ್ತಕ್ಕಂಥ ಸ್ಥಳಕ್ಕೆ ಇದು ಇಡಿ ಮತ್ತು ಗುಂಜ ಅಂದರೆ ಒಂದು ಉದ್ಯಾನ, ಅದಕ್ಕೆ ಇದನ್ನು ಇಡಗುಂಜಿ ಅಂತಕ್ಕಂಥ ಹೆಸರಿನಿಂದ ಕರೀತಾರೆ. ಇದು ಭಾಳ ಅದ್ಭುತವಾಗಿರ್ತಕ್ಕಂಥ ಗಣೇಶನ ವಿಗ್ರಹ. ಈ ಗಣೇಶನ ವಿಗ್ರಹದಲ್ಲಿ ಕೇವಲ 2 ಭುಜಗಳಿವೆ. 2 ಭುಜದಲ್ಲಿ, ಒಂದು ಭುಜದಲ್ಲಿ ಮೋದಕ, ಇನ್ನೊಂದು ಭುಜದಲ್ಲಿ ಕಮಲದ ಹೂವನ್ನು ಇರ್ತಕ್ಕಂಥದ್ದು. ಈ ಗಣೇಶನ ವಿಶೇಷ ಏನಂತಂದರೆ ಇಲ್ಲಿ ಪಂಚಕಜ್ಜಾಯವನ್ನು ನೈವೇದ್ಯವನ್ನು ಸಮರ್ಪಣೆ ಮಾಡ್ತಾರೆ. ಮತ್ತು ಜೊತೆಗೆ ಇಲ್ಲಿ ಮೂಷಿಕ, ಅವನ ವಾಹನವಾಗಿರ್ತಕ್ಕಂಥ ಮೂಷಿಕ ಇಲ್ಲಿ ಈ ಒಂದು ಗಣೇಶನ ಹತ್ತಿರ ಕಾಣೋದಿಲ್ಲ. ಇದು ಮೂಷಿಕ ಇಲ್ಲಾರ್ದಂಥ ಒಂದು ಏಕೈಕ ಗಣಪತಿ ಅಂತಂದರೆ ಈ ಒಂದು ಇಡಗುಂಜಿ ಗಣೇಶನ ಈ ಒಂದು ಮಂದಿರ. ಇದು ಭಾಳ ನಿಜವಾಗಿ ಕೂಡ ಭಾಳ ಒಂದು 10 ಲಕ್ಷ ಭಕ್ತರು ಬಂದು ಇಲ್ಲಿ ದರ್ಶನವನ್ನು ಪಡೀತಕ್ಕಂಥ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಈ ಒಂದು ದೇವಸ್ಥಾನ. ಈ ದೇವಸ್ಥಾನ ಗುಣವಂತೇಶ್ವರ, ಮುರುಡೇಶ್ವರ ಮಧ್ಯದಲ್ಲಿರ್ತಕ್ಕಂಥದ್ದು ವಿಶೇಷ. ಈ ಒಂದು ಸೆಲೆಬ್ರಿಟಿಯವರು ಕೂಡ ಇಲ್ಲಿ ಬಂದು ಇಲ್ಲಿ ಒಂದು ಅಭಿಷೇಕ, ಅರ್ಚನೆ, ಪೂಜೆಯನ್ನು ಸಲ್ಲಿಸಿ ಈ ಒಂದು ಸಿದ್ಧಿವಿನಾಯಕನ ಆಶೀರ್ವಾದವನ್ನು ಪಡೆದು ಒಂದು ಹೋಗ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಸ್ಥಳ. ಅದಕ್ಕೆ ತಾವು ಕೂಡ ಈ ಒಂದು ಭಾಗಕ್ಕೆ ಬಂದರೆ ಇಡಗುಂಜಿ ಈ ಒಂದು ಶ್ರೀ ಗಣೇಶನ ದರ್ಶನವನ್ನು ಪಡೀಬೇಕು. ಆ ಗಣೇಶನ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ಅಂತ ಈ ಒಂದು ಮಂದಿರದ ಒಂದು ಕಿರು ಮಾಹಿತಿಯನ್ನು ನೀಡಿದೆ. ಧನ್ಯವಾದ.